ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ತಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇವತ್ತು 10ನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನ ನಿರ್ವಹಿಸೋಣ. ಈ ಒಂದು ಚಟುವಟಿಕೆ ಇವತ್ತಿನ ತರಗತಿಯಲ್ಲಿ ಕಂದಪದ್ಯದ ಲಕ್ಷಣ ಬರೆದು ಅದನ್ನ ಉದಾಹರಣೆಯೊಂದಿಗೆ ವಿವರಿಸತಕ್ಕಂಥದ್ದು ಒಂದು. ಜೊತೆಗೆ ನಿಮ್ಗೆ ಏನು ಎಕ್ಸಾಮ್ ಅಲ್ಲಿ ಕೊಡ್ತಾರೋ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸನ್ನ ಹೆಸರಿಸಿ ಅಂತ ಹೇಳಿ ಕೊಡ್ತಾರೋ ಅದೇ ತರ ಒಂದೆರಡು ಪದ್ಯಗಳನ್ನ ಕೊಡ್ತೀನಿ. ಅದು ಯಾವ್ದಂತ ನೀವೇ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಅದು ಯಾವ ಛಂದಸ್ಸಿನಲ್ಲಿದೆ ಅನ್ನೋದನ್ನ ನೀವೇ ಸ್ವತಃ ಕಂಡುಹಿಡಿದು ಇದರಿಂದ ಛಂದಸ್ ಅಂತೇಳಿ ಬೋರ್ಡ್ ಮೇಲೆ ಬರೀಬೇಕಾಗುತ್ತೆ. ಹಾಗಾಗಿ ಈಗ ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥ ಕಂದ ಪದ್ಯದ ಲಕ್ಷಣ ಬರೋದು ಉದಾಹರಣೆಯೊಂದಿಗೆ ವಿವರಿಸತಕ್ಕಂಥದ್ದು. ಈ ಒಂದು ಚಟುವಟಿಕೆನ ನಿರ್ವಹಿಸಲಿಕ್ಕೆ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿ ಇರತಕ್ಕಂತಹ ಲಿಖಿತ ಬಲಿಕೆ ತಿಳಿಸ್ತಾರೆ. ಮೇಲೆ ಎಂಡಿಂಗ್ ಲಕ್ಷಣಗಳು ಅಂತ ಬರೀ. ಬಾಬಿಟ್ಟು ಹೇಳ್ಬೇಕು. ಒಂದು ಮತ್ತು ಮೂರು ಸಾಲುಗಳು ಪರಸ್ಪರ ಸಮನಾಗಿರುತ್ತವೆ. ನಾಲ್ಕು ಮಾತ್ರೆಯ ಮೂರು ಭಾಗಗಳು ಬರುತ್ತವೆ. ಎರಡು ಮತ್ತು ನಾಲ್ಕನೇ ಸಾಲುಗಳು ಪರಸ್ಪರ ಸಮಾನವಾಗಿರುತ್ತವೆ. ಸ್ಟಾರ್ಟ್ ಆಗ್ಬೇಡ, ಅದು ಕಂಟಿನ್ಯೂಷನ್, ವಾಕ್ಯ ಕಂಟಿನ್ಯೂಷನ್ ಅದು. ನಾಲ್ಕು ಮಾತ್ರೆ ಐದು ಭಾಗಗಳು. ಒಟ್ಟು ಮಾತ್ರೆಗಳ ಅಲ್ಲಿ 4 ಇದೆಯಲ್ಲ, ಅದು ಸ್ಟಾರ್ ಮಾರ್ಕ್ ಕಳಿಸ್ಬೇಕ ಮೇಲ್ಗೆ. ಅದು 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 ಕಂಟಿನ್ಯೂಷನ್ನು. ಮತ್ತೊಮ್ಮೆ ಎಲ್ಲ ಲಕ್ಷಣಗಳು ಇನ್ನೊಂದ್ಸಲ ಹೇಳು ಗಟ್ಟಿಯಾಗಿ. ಕಂದಪದ್ಯದ ಲಕ್ಷಣಗಳು 4 ಸಾಲುಗಳು ಬರುತ್ತವೆ. 1 ಮತ್ತು 3 ಸಾಲುಗಳು ಪರಸ್ಪರ ಸಮನಾಗಿರುತ್ತವೆ. 4 ಮಾತ್ರ 3 ಗಣಗಳು ಬರುತ್ತವೆ. 2 ಮತ್ತು 4ನೇ ಸಾಲುಗಳು ಪರಸ್ಪರ ಸಮನಾಗಿರುತ್ತವೆ. 4 ಮಾತ್ರ 5 ಗಣಗಳು ಬರುತ್ತವೆ. ಒಟ್ಟು ಮಾತ್ರೆಗಳ ಸಂಖ್ಯೆ 60. ಹೇಳ್ಕಣಕಮ್ಮ, ಲಘು ಗುರು ಅಂತ. ಲಘು ಗುರು ಲಘು ಲಘು ಗುರು ಗುರು ಲಘು 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 ಗುರು ಗುರು ಲಘು ಲಘು ಗುರು
ಒಟ್ಟು ಮಾತ್ರೆಗಳ ಸಂಖ್ಯೆ ತೋರಿಸಂಬಲ್ಲಿ ಇಲ್ಲಿ 64 ಇಲ್ಲಿದೆ ತೋರಿಸು. 64 ಮಾತ್ರೆಗಳು ಬರಬೇಕಂತ ಬರೆದಿದೆಯಲ್ಲ ಅಲ್ಲಿ ಲಕ್ಷಣ. ಕೌಂಟ್ ಮಾಡಿ ಅಷ್ಟೇ, ಸಿಂಪಲ್ಲು. 4, 8, 12, 16, 20, 24, 28, 32. ಇನ್ನು 32. 2 ಸಾಲುಗಳು ಇಷ್ಟು ಸಮನಾಗಿ ಬರ್ತವೆ. 32, 32, 64. ರೈಟ್, ಗುಡ್. ಕ್ಲಾಸ್ ಮಾಡ್ರಪ್ಪ. ಹಾಕಮ್ಮ. ಲಘು 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 ಗುರು ಲಘು. ಕರೆಕ್ಟ್ ಇದೆಯಮ್ಮ. ಲಘು 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 ಗುರು ಗುರು ಲಘು 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 ಗುರು. ಲಘು 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 ಲಘು. ಯಾವ ಛಂದಸ್ಸು ಅಂತ ಬರೀಬೇಕು. ಗಂಧರ್ವರ್ಯ. ರೈಟ್. ಈ ಕಡೆ ನೀನು ಮಾಡಮ್ಮ. ಚಪ್ಪಳೆ ತಡ್ರಪ್ಪ ಶ್ಯಾಮಲಾಗೆ. ಈ ಕಡೆ ಬರೀ ಜಾಗಿದ ಅಳಿಸ್ಬಿಟ್ಟು ಈ ಕಡೆ ಹಿಡಿದ್ರಿ ಅಳಿಸು. ಕಂಪ್ಲೀಟ್ ಈಗ ಅಳಿಸು, ಕಂಪ್ಲೀಟ್ ಫುಲ್ ಅಳಿಸಮ್ಮ. ಈ ಕಡೆ ಬರೀ ಬೇಕಾದಷ್ಟು ಜಾಗ ಇದೆ, ಕಡೆ ಬರೀ. ಇನ್ನೂ ಈ ಕಡೆ ತಗೋ, ಇನ್ನೂ ಸ್ವಲ್ಪ ಈ ಕಡೆ ತಗೋ. ಯಾವ ಷಟ್ಪದಿ? ಸರಿ ಇದೆಯೇನ್ರಪ್ಪ? ಸರಿಲ್ಲ ಅಂತ ಹೇಳ್ತಿದ್ದಾರೆ, ತಪ್ಪಿದೆಯಂತೆ. 2 ಕಡೆ ತಪ್ಪಿದೆ. ಹಾಂ, ಅಲ್ಲೇ 5 ಬಂದಿದೆಯಲ್ವಾ? ಎಷ್ಟು ಬರಬೇಕು? 4 ಬರಬೇಕು. ಅದು ಕರೆಕ್ಟ್ ಇದೆ. ಲಾಸ್ಟ್ ಕೊನೆಯ ಅಕ್ಷರ. ಹಾಂ, ಅದು ಹಾಕು. ಲಘು ಗುರು ಹಾಕು. ಗುರು ಲಘು ಲಘು ಹಾಕು. ರೈಟ್. ಹಾಂ, ಈಗ ಸರಿ ಆಯಿತು. ನೆಕ್ಸ್ಟ್ 2ನೇ ಸಲಲ್ಲಿ ಒಂದು ತಪ್ಪಿದೆ. ರಥದೊಳು ಇದೆಯಲ್ಲ, ರಥದೋಳಲ್ಲ, ರಥದೊಳು ಅಂದರೆ 2 ಕೂಡ ಲಘುನೇ ಬರುತ್ತೆ. 4 ಕರೆಕ್ಟ್ ಇದೆ, ಅದರಲ್ಲೇ ತಪ್ಪಿಲ್ಲ. ಗಣ ಕರೆಕ್ಟಾಗಿ ಸ್ಟ್ರೈಟ್ ಎಳಿಬೇಕು. ಓರೆ ಯಾಕೆ? ಹಾಂ, ಸ್ಟ್ರೈಟ್ ಮಾಡು ಗಣನ. ಸ್ಟ್ರೈಟ್ ಎಳಿಬೇಕು, ಅಕ್ಷರದ ಮೇಲೆ ಬರಬಾರ್ದು. ಓಕೆ, ಶ್ರುತಿಗೆ ಎಲ್ಲರೂ ಕೂಡ ಒಂದ್ಸರಿ ಚಪ್ಪಳೆ ತಡ್ರಪ್ಪ. ಕರೆಕ್ಟ್ ಇದೆ. ಸ್ಟಾರ್ಟ್. ನಾವೇನ ನಿಂತಡೆಯಪ್ಪ, ಒಬ್ಬೊಬ್ರದಾಗಲಿ. ಫಸ್ಟು ಲಘು ಗುರು ಹಾಕ್ಬೇಕು, ಆಮೇಲೆ ಗಣ ವಿಂಗಡಣೆ ಮಾಡಬೇಕು. ಅದೇನು ಲಘು, ನಾವು ಗುರು ಸ್ವಲ್ಪ ಬಾಯಿ ಬಿಟ್ಟು ಮಾತಾಡ್ರಪ್ಪ. ಲಘು ಲಘು
ಗುರು ಲಘು ಲಘು ಗುರು ಲಘು 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 ಗುರು ಗುರು ಲಘು ಗುರು ಲಘು ಗುರು ಲಘು ಲಘು ಗುರು ಲಘು ಲಘು ಗುರು ತಪ್ಪಾಗಿದೆ ನೋಡಿ, ಎಲ್ಲಿ ತಪ್ಪಾಯಿತು? ರೈಟ್. ಸರಿ, ನೆಕ್ಸ್ಟ್. ಅಲ್ಲಿ 4 ಕರೆಕ್ಟ್ ಇದೆ. ಎರಡನೇ ಸಾಲಲ್ಲಿ ನಿನ್ನ ಅಯ್ಯ ಇದೆಯಲ್ವಾ, ನಾವು ಒತ್ತಕ್ಷರದ ಹಿಂಭಾಗದ ಅಕ್ಷರ ನೀ ಇದೆಯಲ್ಲ, ಅದು ಗುರು ಆಗುತ್ತೆ. ಹೌದಾ? ಅದು ಲಘು ಆಗುತ್ತೆ ಅವಾಗ. ರೈಟ್. ಒಂದು ನಿಮಿಷ, ಅದೀಗೆ ಯಾಕೆ ಗುರು ಆಯಿತು? ಯುಧಿಷ್ಠಿರ. ಹಾಂ, ಎಲ್ಲಿದೆ? ಹಾಂ, ಓಕೆ ಓಕೆ. ಆಗ ಲಾಸ್ಟ್ ಇನ್ನೂ ಸ್ವಲ್ಪ ಆ ಕಡೆ ಬರಿ. ಯಾವ ಛಂದಸ್ಸದು? ಭಾಮಿನಿ. ಹಾಂ, ಭಾಮಿನಿ ಷಟ್ಪದಿ ಕರೆಕ್ಟ್ ಆಗಿದೆ. 3, 4. ಸೊ ಸರಿ ಇದೇನಪ್ಪ? ಎಷ್ಟು ಅಂತ ಒಂದ್ಸಲ ಜೋರ ಚಪ್ಪಳೆ ಹೊಡಿರಿ. ನೆಕ್ಸ್ಟ್ ಮುಂದಿನ ಪದ್ಯ ಭಾಗವನ್ನು ಮಾಡಲಿಕ್ಕೆ ನವೀನ ರೆಡಿ ಇದ್ದಾನೆ. ಸೈಲೆನ್ಸ್. ಹೇಳ್ಕೊಂಡು ಮಾಡಬೇಕು. ಕರೆಕ್ಟ್ ಇದೆ ಮಾಡು. ಕರೆಕ್ಟ್. ನವೀನ ಹಾಕಿರೋದು ಗಂಧ ಪೂಜೆ ಅಂತ ಬರ್ತಾರೆ. ಕರೆಕ್ಟ್ ಏನ್ರಪ್ಪ? 4 ಮಾತ್ರ ಕರೆಕ್ಟ್ ಇದೆಯಾ? ಹಾಂ, ಕರೆಕ್ಟ್ ಇದೆ. ನವೀನಂಗೆ ಒಂದ್ಸರಿ ಜೋರಾದ ಚಪ್ಪಾಳೆ. ಹಾಂ, ಹಾಕಮ್ಮ. ಹೇಳ, ಲಘು ನಗುರು ಸ್ವಲ್ಪ ಬಾಯ್ಬಿಟ್ಟು ಹೇಳಬೇಕು. ಬಾಯ್ ಸೈನ್ಸ್.
ತಪ್ಪದು ಗುರು ಹೆಂಗೆ ಬರುತ್ತೆ? ಬರಲ್ಲಮ್ಮ. ಲಘು. ಹಾಂ, ಕರೆಕ್ಟ್. ಕರೆಕ್ಟ್. ಯಾವ ಷಟ್ಪದಿ? ಓಕೆ, ಸರಿ ಅಂದ್ರಪ್ಪ. ಈ ಕಡೆ ಸರ್ಕ ನೋಡ್ರಪ್ಪ ಎಲ್ಲರೂ. 5 ಮಾತ್ರೆ 4 ಗಣ, 5 ಮಾತ್ರೆ 6 ಗಣ ಹಾಕಿದಾಳೆ ಯಾಕೆ ಶ್ರುತಿ? ಕರೆಕ್ಟ್ ಇದೆಯಾ? ಓಕೆ, ಕರೆಕ್ಟ್ ಇದೆ. ಶ್ರುತಿ ವಾರದಕ ಷಟ್ಪದಿ ಅಂತೇಳಿ. ಷಟ್ಪದಿ ಲಾಸ್ಟ್ ನೋಡಿ ಪಾಳ್ಸಮ್ಮ. ಡಿಯಲ್ಸ್ ಪಕ್ಕ ಬರೀ. ಓಕೆ, ಶ್ರುತಿ ಹಾಕಿರೋ ಪ್ರಕಾರ ಈಗ ವಾರದಕ ಷಟ್ಪದಿ ಅಂತ ಹಾಕಿದಾಳೆ. ಸರಿಯಾಗಿದೆ. ಹಾಗಾಗಿ ಆಕೆಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. 3. ಸ್ಟಾರ್ಟ್ ಮಾಡಿ. ಕುವರಂ. ವಾರ್ಧಕ ಷಟ್ಪದಿ. ಸರಿ ನೋಡ್ರಪ್ಪ, ಹಾಕಿರೋದು ಕರೆಕ್ಟ್ ಇದೆಯಾ? 5 ಮಾತ್ರೆಯಾ? ಹಾಂ, ವಾಗ್ದೀರ್ಘವ ವಾರ್ಧಕ ಷಟ್ಪದಿ ಬರೆದಿದ್ದಲ್ಲ. ಅಲ್ಲ, ಲಘುಗುರು ಪ್ರಸಾರ ಹಾಕಿದ್ರಲ್ಲಿ ಏನಾದ್ರು ತಪ್ಪಿದೆಯಾ ಅದು ನೋಡಿ ಅಂತ ಹೇಳಿದೆ ನಾನು. ಓಕೆ, ಎಲ್ಲ ಕರೆಕ್ಟ್ ಇದೆ. ಶ್ಯಾಮಲ ಹಾಕಿರ್ತಕ್ಕಂಥದ್ದು ವಾರ್ಧಕ ಷಟ್ಪದಿಯ 5 ಮಾತ್ರೆ 4 ಗಣಗಳು ಬಂದಿದೆ. ಹಾಗೆ 3ನೇ ಸಾಲಲ್ಲಿ 6 ಗಣಗಳಿದೆ, ಜೊತೆಗೆ ಒಂದು ಗುರು ಕೂಡ ಉಳಿದಿದೆ. ವಾರ್ಧಕ ಷಟ್ಪದಿ ಪ್ರಸ್ತಾರ ಹಾಕಿರ್ತಕ್ಕಂಥದ್ದು ಸರಿ ಇದೆ. ಹಾಗಾಗಿ ಶ್ಯಾಮಲಾಗೆ ಎಲ್ಲರೂ ಕೂಡ ಜೋರಾಗಿ ಒಂದು ಸಲ ಚಪ್ಪಾಳೆ ಹಾಕಿ ಅಭಿನಂದನೆಯನ್ನು ಸಲ್ಲಿಸೋಣ.
ಇವತ್ತಿಗೆ